ಇನ್ನು ವಿಜಯೇಂದ್ರ ಅವರನ್ನ ಹೇಗಾದ್ರೂ ಮಾಡಿ ಕೆಳಗಿಳಿಸಬೇಕು ಅಂತ ಹೇಳಿ ಯತ್ನಾಳ್ ಟೀಮ್ ಪಣವನ್ನ ತೊಟ್ಟಿದೆ. ಹೀಗಾಗಿ ಲಿಂಗಾಯತ ದಾಳ ಅಸ್ತ್ರವನ್ನ ರೆಬಲ್ಸ್ ಈಗ ರೆಡಿ ಮಾಡ್ಕೊಂಡಿದೆ. ಈ ನಿಟ್ಟಿನಲ್ಲಿ ಫೆಬ್ರವರಿ 10ಕ್ಕೆ ಮತ್ತೆ ದೆಹಲಿ ಯಾತ್ರೆಯನ್ನ ಕೈಗೊಳ್ತಿದ್ದಾರೆ. 9ನೇ ತಾರೀಕಿಗೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಲಿಂಗಾಯತ ದಾಳವನ್ನ ಉರುಳಿಸೋದಕ್ಕೆ ರೆಬಲ್ಸ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಹೈಕಮಾಂಡ್ ಸೊಪ್ಪು ಹಾಕದೇ ಇದ್ರೂ ಕೂಡ ಈ ರೆಬಲ್ಸ್ ಟೀಮ್ನ ಹೋರಾಟ ನಿಲ್ಲೋ ತರ ಕಾಣಿಸ್ತಾ ಇಲ್ಲ. ಫೆಬ್ರವರಿ 10ನೇ ತಾರೀಕು ಕೇಂದ್ರ ಸಚಿವ ವಿ ಸೋಮಣ್ಣ ಮನೆಯಲ್ಲಿ ಒಂದು ಸಭೆ ಸೇರ್ತಾರೆ. ಪೂಜೆ ಅಂತ ಹೇಳಿ ಒಂದು ನೆಪ, ಪೂಜೆಯ ಹೆಸರಲ್ಲಿ ಸಭೆಯನ್ನ ಸೇರ್ತಾ ಇದ್ದಾರೆ. ಸೋಮಣ್ಣ ನಿವಾಸದ ಪೂಜೆಯಲ್ಲಿ ರೆಬಲ್ಸ್ ಲೀಡರ್ಸ್ ಪಾಲ್ಗೊಳ್ತಾ ಇದ್ದಾರೆ. ಫೆಬ್ರವರಿ 12ರವರೆಗೂ ಕೂಡ ಈ ಟೀಮ್ ದೆಹಲಿಯಲ್ಲೇ ಬೀಡು ಬಿಡೋದಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದೆ. ಶತಾಯ ಗತಾಯ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಪಟ್ಟದಿಂದ ಕುರ್ಚಿಯಿಂದ ಕೆಳಗಿಳಿಸಲೇಬೇಕು ಅಂತ ಹೇಳಿ ರೆಬಲ್ಸ್ ಟೀಮ್ ಪಣವನ್ನ ತೊಟ್ಟಿದೆ. ಸೊ ಈ ಸತಿ ದೆಹಲಿ ವಿಸಿಟ್ ಸಂದರ್ಭದಲ್ಲಿ ಅಮಿತ್ ಶಾ ಭೇಟಿಗೆ ಪ್ರಯತ್ನ ಪಟ್ಟರೂ ಕೂಡ ಅದು ಸಾಧ್ಯವಾಗಲಿಲ್ಲ. ಬಟ್ ಈ ಪ್ರಯತ್ನ ಅಂತೂ ಇಲ್ಲಿಗೆ ನಿಲ್ಲಿಸೋದಿಲ್ಲ. ಇನ್ನೊಂದು ಕಡೆ ಹೈಕಮಾಂಡ್ ನಾಯಕರು ಕೂಡ ಈ ವಿಷಯವಾಗಿ ಜಾಣ ಹೆಜ್ಜೆಗಳನ್ನ ಇಡ್ತಿದ್ದಾರಾ ಅಂತಾನೂ ಕೂಡ ಒಂದಿಷ್ಟು ಅನುಮಾನಗಳು ಮೂಡುತ್ತೆ. ಕಾರಣ ವಕ್ಫ್ ವರದಿ ಅದ್ಭುತವಾಗಿ ನೀವು ಮಂಡನೆ ಮಾಡಿದ್ದೀರಾ, ಅದ್ಭುತವಾದಂಥ ವರದಿಯನ್ನ ರೆಡಿ ಮಾಡಿದ್ದೀರಾ ಅಂತ ಇವರಿಗೆ ಶಹಬಾಸ್ ಗಿರಿಯನ್ನ ರೆಬಲ್ಸ್ ಟೀಮ್ಗೆ ಹೈಕಮಾಂಡೇ ಕೊಟ್ಟಿತ್ತು. ಬಟ್ ಈಗ ಈ ರಾಜ್ಯಾಧ್ಯಕ್ಷ ವಿಷಯವಾಗಿ ನೋಡೋದಾದ್ರೆ ಸೊಪ್ಪನ್ನ ಹೈಕಮಾಂಡ್ ಹಾಕ್ತಿಲ್ಲ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು. ತಿಮ್ಮೇಗೌಡ್ರೆ, ಒಂದು ಕಡೆ ಹೈಕಮಾಂಡ್ ನ ನಿರ್ಧಾರಗಳಿದೆಯಲ್ಲ ಅಥವಾ ಹೈಕಮಾಂಡ್ ನ ಈ ತಟಸ್ಥ ನಿಲುವೇ ಬಿಜೆಪಿ ಕಾರ್ಯಕರ್ತರಲ್ಲಿ ನಾಯಕರಲ್ಲಿ ಒಂದಷ್ಟು ಗೊಂದಲವನ್ನ ಉಂಟು ಮಾಡ್ತಾ ಇದೆ. ಈಗ ಈ ಸತಿ ಅಮಿತ್ ಶಾ ಅವ್ರ ಭೇಟಿಗೆ ಅವಕಾಶ ಸಿಕ್ಲಿಲ್ಲ ಅಂದ್ರೂ ಮುಂದಿನ ಸಲ ನಾವು ಮತ್ತೊಂದು ಅಸ್ತ್ರವನ್ನ ತಗೊಂಡು ಹೋಗ್ತೀವಿ ಅಂತ ಹೇಳಿ ರೆಬಲ್ಸ್ ಟೀಮ್ ಮುಂದಾಗಿದೆ. ಅದು ಲಿಂಗಾಯತ ಅಸ್ತ್ರ. ಏನ್ ಈ ಹೆಜ್ಜೆ? ಲಿಂಗಾಯತ ಅಸ್ತ್ರ ಅಂದ್ರೆ ವಿಜಯೇಂದ್ರ ಅವ್ರಿಗೆ ಪರ್ಯಾಯವಾಗಿ ಸಾಕಷ್ಟು ಜನ ಲಿಂಗಾಯತ ನಾಯಕರುಗಳಿದ್ದಾರೆ. ವಿಜಯೇಂದ್ರ ಒಬ್ಬರೇ ವೀರಶೈವ ಲಿಂಗಾಯತ ಸಮುದಾಯದ ನಾಯಕರಲ್ಲ ಅನ್ನುವಂಥ ಒಂದು ಸಂದೇಶವನ್ನ ಸಾರುವಂತ ನಿಟ್ಟಲ್ಲಿ ಇದೀಗ ರೆಬಲ್ಸ್ ನಾಯಕರು ತಮ್ಮ ಹೋರಾಟವನ್ನ ಮುಂದುವರಿಸಿದ್ದಾರೆ ಶರ್ಮಿತಾ. ಯಾಕಂತ ಹೇಳಿದ್ರೆ ಶತಾಯ ಗತಾಯ BY ವಿಜಯೇಂದ್ರ ಅವ್ರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸಲೇಬೇಕು ಅನ್ನುವಂಥ ನಿಟ್ಟಲ್ಲಿ ಪಣ ತೊಟ್ಟಿರ್ತಕ್ಕಂಥ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದ ರೆಬಲ್ಸ್ ನಾಯಕರ ತಂಡ ಏನು ನಿನ್ನೆ ಮೊನ್ನೆ ಅಷ್ಟೇ ನವದೆಹಲಿಯಲ್ಲಿ ಬೀಡು ಬಿಟ್ಟಿತ್ತು. ಆದರೆ ಹೈಕಮಾಂಡ್ ನಾಯಕರ ಭೇಟಿಗೆ ಅವಕಾಶ ಸಿಗದೇ ಇದರಿಂದ ಹೈಕಮಾಂಡ್ ನಾಯಕರು ಇವರ ಒಂದು ಭೇಟಿಗೆ ಇವರ ಒಂದು ಪ್ರಯತ್ನಕ್ಕೆ ಸೊಪ್ಪು ಹಾಕದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಏನು ಬಂದ ದಾರಿಗೆ ಸುಂಕವಿಲ್ಲದಂತೆ ವಾಪಸ್ಸಾಗಿದ್ದಾರೆ. ಸೊ ಇದೀಗ ಆದರೂ ಹಠ ಬಿಡದಂಥ ಯತ್ನಾಳ್ ಬಣ ಇದೀಗ ತಮ್ಮ ಹೋರಾಟವನ್ನು ಮುಂದುವರಿಸಿರ್ತಕ್ಕಂಥದ್ದು ಶತಾಯ ಗತಾಯ ಏನು BY ವಿಜಯೇಂದ್ರ ಅವ್ರನ್ನ ಕೆಳಗಿಳಿಸಬೇಕು ಅನ್ನುವಂಥ ನಿಟ್ಟಲ್ಲಿ ಇದೀಗ ಮತ್ತೊಂದು ಅಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದೇನು ಲಿಂಗಾಯತ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಮುಂದಾಗಿದ್ದಾರೆ. ನೋಡಿ, ವಿಜಯೇಂದ್ರ ಅವ್ರಿಗೆ ಪರ್ಯಾಯವಾಗಿ ರಾಜ್ಯದಲ್ಲಿ ಸಾಕಷ್ಟು ಜನ ಏನು ಪರ್ಯಾಯ ನಾಯಕರಿದ್ದಾರೆ. ಅದರಲ್ಲೂ ಕೂಡ ಕೇಂದ್ರ ಸಚಿವ ವಿ ಸೋಮಣ್ಣ, ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಸಂಸದ ಬಸವರಾಜ ಬೊಮ್ಮಾಯಿ, ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಸಾಕಷ್ಟು ಮಂದಿ ಇದ್ದೀವಿ, ನಾವೆಲ್ಲರೂ ಕೂಡ ಸಮರ್ಥರಿದ್ದೀವಿ ಅನ್ನುವಂಥ ಒಂದು ಸಂದೇಶವನ್ನ ಸಾರುವಂತ ನಿಟ್ಟಲ್ಲಿ ಇದೀಗ ವೀರಶೈವ ಸಮುದಾಯಕ್ಕೆ ಸಂಬಂಧಪಟ್ಟಂತ ಲಿಂಗಾಯತ ನಾಯಕರುಗಳು ಇದೀಗ ಸಭೆಯನ್ನು ಸೇರೋದಕ್ಕೆ ಮುಂದಾಗಿದ್ದಾರೆ. ಎಲ್ಲಿ ನವದೆಹಲಿಯಲ್ಲಿರ್ತಕ್ಕಂಥ ಕೇಂದ್ರ ಸಚಿವ ವಿ ಸೋಮಣ್ಣನವರ ನಿವಾಸದಲ್ಲಿ, ಸರ್ಕಾರಿ ನಿವಾಸದಲ್ಲಿ ಸಭೆ ಸೇರೋದಕ್ಕೆ ಮುಂದಾಗಿದ್ದಾರೆ. ಇದೇ ಫೆಬ್ರವರಿ 9 ಅಥವಾ 10ನೇ ತಾರೀಕು ವಿ ಸೋಮಣ್ಣನವರ ನಿವಾಸದಲ್ಲಿ ನಡೆಯುವಂಥ ಒಂದು ಪೂಜೆಯಲ್ಲಿ ಭಾಗಿಯಾಗೋದ್ರ ಮುಖಾಂತರ ಒಂದು ಸಂದೇಶವನ್ನು ಸಾರೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ಒಂದು ಸಭೆಯಲ್ಲಿ ರಾಜ್ಯದಲ್ಲಿ ಅಂದರೆ BS ಯಡಿಯೂರಪ್ಪನವರ ವಿರೋಧಿ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಲಿಂಗಾಯತ ಸಮುದಾಯದ ನಾಯಕರೆಲ್ಲರೂ ಕೂಡ ಒತ್ತು ಸೇರ್ತಾ ಇದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್, ವಿ ಸೋಮಣ್ಣ, ಬಸವರಾಜ ಬೊಮ್ಮಾಯಿ, ಮತ್ತೊಂದು ಕಡೆಯಾಗಿ ಹಾಲಿ ಮಾಜಿ ಶಾಸಕರುಗಳು ಮತ್ತೆ ಸಂಸದರು ಇವರೆಲ್ಲರೂ ಕೂಡ ಸೇರ್ತಾ ಇದ್ದಾರೆ. ಈ ಮೂಲಕವಾಗಿ ವಿಜಯೇಂದ್ರ ಅವ್ರನ್ನ ಕೆಳಗಿಳಿಸಬೇಕು, ಇಲ್ಲದೇ ಇದ್ರೆ ಎಲ್ಲ ಒಂದು ಕಡೆಯಾಗಿ ಇದು ಪಕ್ಷಕ್ಕೆ ಡ್ಯಾಮೇಜ್ ಅನ್ನುವಂಥ ಒಂದು ಸಂದೇಶವನ್ನ ನೇರವಾಗಿ ವಿ ಸೋಮಣ್ಣನವ್ರ ಮುಖಾಂತರ ರವಾನೆ ಮಾಡೋದಕ್ಕೆ ಇದೀಗ ಯತ್ನಾಳ್ ಬಣ ಒಂದು ರಣತಂತ್ರವನ್ನು ರೂಪಿಸಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಶರ್ಮಿತಾ. ಥ್ಯಾಂಕ್ ಯು ಹೆಬ್ಬಾಕ ತಿಮ್ಮೇಗೌಡ್ರೆ ತಮ್ಮ ಇನ್ಫಾರ್ಮೇಶನ್ಗೆ. ಇನ್ನು ದೆಹಲಿಯಿಂದ ರೆಬಲ್ಸ್ ಟೀಮ್ ವಾಪಸ್ ಬರ್ತಾ ಇದ್ದಂಗೆ ಹೈಕಮಾಂಡ್ ಇಲ್ಲಿನ ನಾಯಕರಿಗೆ ಬುಲಾವನ್ನ ಕೊಟ್ಟಿದೆ. ಅಶೋಕ್ ಹಾಗೆ ಬಸವರಾಜ ಬೊಮ್ಮಾಯಿ ಅವರಿಗೆ ಹೈಕಮಾಂಡ್ ಬುಲಾವನ್ನ ಕೊಟ್ಟಿದೆ. ದೆಹಲಿಗೆ ಬಂದು ವರಿಷ್ಠರನ್ನ ಭೇಟಿ ಮಾಡುವಂತೆ ಸೂಚನೆಯನ್ನ ನೀಡಲಾಗಿದೆ. ಈಗ ವಿಜಯೇಂದ್ರ ಹಠಾವೋ ಅಂತ ಹೇಳಿ ರೆಬಲ್ಸ್ ಟೀಮ್ ಪಣವನ್ನ ತೊಟ್ಬಿಟ್ಟಿದೆ. ಪದೇ ಪದೇ ದೆಹಲಿ ಕಡೆ ಪ್ರಯಾಣವನ್ನ ಮಾಡಿ ದೂರುಗಳ ಪಟ್ಟಿಯನ್ನ ಅಲ್ಲಿ ಕೊಟ್ಟು ಬರ್ತಾ ಇದ್ದಾರೆ. ಹಾಗಾಗಿ ವಿಜಯೇಂದ್ರ ಹಠಾವೋ ಬೆಳವಣಿಗೆ ಬಗ್ಗೆ ನೀವು ಬಂದು ವರದಿಯನ್ನ ಕೊಡಿ, ರೆಬಲ್ಸ್ ಟೀಮ್ ಬಗ್ಗೆನೂ ಕೂಡ ವರದಿಯನ್ನ ತನ್ನಿ ಬರುವಾಗ ಅಂತ ಹೇಳಿ ವರಿಷ್ಠರು ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಅಥವಾ ನಾಳೆ ದೆಹಲಿಗೆ ಅಶೋಕ್ ಹಾಗೇನೆ ಬಸವರಾಜ ಬೊಮ್ಮಾಯಿ ಅವರು ತೆರಳುವಂತ ನಿರೀಕ್ಷೆಗಳಿದೆ. ಈಗ ಇನ್ನೊಂದು ಲೆಕ್ಕಾಚಾರ ನಾವು ನೋಡೋದಾದ್ರೆ ಬಸವರಾಜ ಬೊಮ್ಮಾಯಿ ಅವರು ಈಗ ರೆಬಲ್ಸ್ ಟೀಮು ಅಲ್ಲ ಅಂತ ವಿಜಯೇಂದ್ರ ಬಣದಲ್ಲೂ ಗುರುತಿಸ್ಕೊಂಡಿರಲಿಲ್ಲ. ತಟಸ್ಥ
ತಾವು ನ್ಯೂಟ್ರಲ್ ಆಗ್ಬಿಟ್ಟಿದ್ರು, ಯಾರ ಪರವಾಗೂ ಇಲ್ಲ, ಯಾರ ವಿರುದ್ಧವಾಗಿ ಇಲ್ಲ ಅನ್ನೋ ಥರ. ಬಟ್ ಈ ದಿಢೀರ್ ಬೆಳವಣಿಗೆಗಳಿಂದ ಗಮನಿಸ್ತಾ ಹೋಗೋದಾದ್ರೆ ಒಂದ್ ಕಡೆ ರೆಬಲ್ಸ್ ಟೀಮ್ ಕಡೆ ವಾಲಿರೋ ರೀತಿ ಬಸವರಾಜ ಬೊಮ್ಮಾಯಿ ಅವರು ಕಾಣ್ತಾ ಇದ್ದಾರೆ. ಈ ಬೆಳವಣಿಗೆ ಬೆನ್ನಲ್ಲೇ ಇದೀಗ ದೆಹಲಿಗೆ ಬನ್ನಿ, ರಾಜ್ಯ ಬಿಜೆಪಿಯಲ್ಲಿ ಏನು ಬೆಳವಣಿಗೆ ನಡೀತಾ ಇದೆ, ವಿಜೇಂದ್ರ ಹಠಾವೋ ಬೆಳವಣಿಗೆ ಬಗ್ಗೆ ವರದಿ ಕೊಡಿ. ಇನ್ನೊಂದ್ ಕಡೆ ರೆಬಲ್ಸ್ ಟೀಮ್ ಯಾವ ತರ ಕಾರ್ಯತಂತ್ರಗಳನ್ನ ರೂಪಿಸ್ತಾ ಇದೆ, ಇದರಿಂದಾಗಿ ಪಕ್ಷಕ್ಕೆ ಯಾವ ತರ ಡ್ಯಾಮೇಜ್ ಆಗ್ತಾ ಇದೆ, ಈ ಬಗ್ಗೆನೂ ಕೂಡ ಬರುವಾಗ ವರದಿಯನ್ನ ತನ್ನಿ ಅಂತ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ.